ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ಇಲ್ಲಿ ಸದನಕ್ಕೆ ತಪ್ಪುದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು. ಅವರೇ ಹೇಳಿದ್ದಾರೆ, ನನಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಸರ್. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರು ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ತೆಗ್ಸಿ ಕೊಡಿ ನನಗೆ, ತೆಗ್ಸಿ ಕೊಡಿ ನನಗೆ. ಬೇರೆ ನೀವು ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ಸಮಸ್ಯೆ ಬಗೆಹರಿಸಿದಾಗ ಉಂಟು ಮಾಡ್ಲಿಕ್ಕಿದ್ರೆ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು ಅವರು ಮಾತನಾಡುವಾಗಲೇ ಎದ್ದೆದ್ದನ್ನು ಮಾಡಿದರು. ಆದಾಗ್ಯೂ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ತಾವು ಅನುಕೂಲಿಸಿದ್ರಿ. ಈ ಸಂದರ್ಭದೊಳಗೆ ಅವ್ರು ಏನೇನು ಶಬ್ದ ಹೇಳಿದ್ರು ಅದನ್ನು ಅವರು ಗಮನಿಸಿದರು. ವಿಷಾದ ವ್ಯಕ್ತ ಮಾಡುವಂಥ ಅವರ ಆ ನುಡಿಗಳನ್ನು ನೀವು ಕೇಳಿದ್ದೀರಿ. ಅದು ಏನ್ರಿ, ಸ್ಪೀಕರ್ ಇದ್ದಾರೆ, ನಮ್ಮ ಕಿವಿಗೆ ಕೇಳ್ಯಾವು. ಇದು ಉದ್ದೇಶಪೂರ್ವಕ ಅಲ್ಲ ಅಧ್ಯಕ್ಷರು, ಇದು ಕೇಳಲಿಲ್ಲ ಅಂದ್ರೆ ಅಲ್ಲ ಗೃಹಲಕ್ಷ್ಮಿ ಆಯ್ತು, ಈ ಸ್ಥಳೀಯ ಸಂಸ್ಥೆಗಳ 15 ಕರೆಂಟ್ ಬಿಲ್ ಕೊಟ್ಟಿಲ್ಲ. ಮತ್ತೆ ಮಾತಾಡಿ, ನೀವು ಮಾತಾಡಿ, ಇದು ಮುಗಿಲಿ, ಮತ್ತೆ ಮಾತಾಡಿದಲ್ಲ. ಆ ಮಾತನ್ನ ಅವರು ಹೇಳಿದ್ರು. ಅದಕ್ಕೆ ಈ ವಿಷಯ ಇಲ್ಲಿಗೆ ಮುಗಿಸಿ ಮುಂದಿನ ವಿಷಯ ಮೊನ್ನೆ ಅಧ್ಯಕ್ಷರೇ, ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವ್ರು ಕೊಟ್ಟಿರುವಂತ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರದ ನಮಗೆ ಬಂದಿರುವಂಥ ದಾಖಲೆಗಳ ಮುಖಾಂತರ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ. ಇವತ್ತು ಅವ್ರು ಅದನ್ನ ನನ್ನ ಉದ್ದೇಶಪೂರ್ವಕವಾಗಿ ಅಲ್ಲ ಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರೇ ಮಾಡಿದ್ದಾರೆ. ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು, ನಾವೇನಿಲ್ಲ ಅಂತ ಹೇಳಲಿಲ್ಲ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದೇನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ನಮಗೆ ಇನ್ನೂ ಫೆಬ್ರವರಿ ಮಾರ್ಚ್ ಕೊಡದಲೆ ಏಪ್ರಿಲ್ ಮೆತ್ತೆ ಒಪ್ಕೊಂಡ್ಬಿಡಿ ಅಷ್ಟೇ. ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗೆ ಹೇಳಿರಿ, ಏನರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ ನಾವು ಸುಮ್ನೆ ಒಪ್ಕೊಂಡ್ಬಿಡ್ತೀವಿ. ಒಂದ್ ನಿಮಿಷ ಸರ್, ಸರ್ಕಾರ ನಮ್ಮ ಪಾಲನೆ ಕೊಟ್ಟಿಲ್ಲ, ಇನ್ನೂ ಹಾಕ್ಲಿಲ್ಲ ಅಂತ ಹೇಳಿ ಗೊತ್ತಾಗಿದ್ದು ನಾವು ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ರೈಸ್ ಮಾಡೋದ್ರ ಮೇಲೆ. ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಹೇಗೆ? ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಸಾಕ್ ಬಿಡ್ರಿ. ಇದನ್ನು ಯೋಚನೆ ಮಾಡಿ.
ಎಲೆಕ್ಷನ್ ZPTP ಎಲೆಕ್ಷನ್ ಮಾಡ್ತೀರಿ ಶಿವಲಿಂಗೇಗೌಡ್ರೆ. ಒಂದೇ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಬಡವರಿಗೆ ಒಂದೇ ಒಂದು ರೂಪಾಯಿ ಅಣ್ಣ, ಒಂದೇ ನಿಮಿಷ ಅಣ್ಣ, ಒಂದೇ ರೂಪಾಯಿ ಕೊಡಕ್ಕೆ ಕೆಪಾಸಿಟಿ ಇಲ್ದವರು ಬಿಜೆಪಿ ಅವರು ಏನೋ 5 ಯೋಜನೆ 50,000 ಕೆಪಾಸಿಟಿ ಇಲ್ದವರು ಮಾಹಿತಿ ಅವರು ಏನಾಯ್ತು? ಬೇರೆ ಏನು ಮಾತಾಡ್ತಿಲ್ಲ. ಅಲ್ಲ, ನಾನು ಉಪಮುಖ್ಯಮಂತ್ರಿಗಳು ಕೇಳ್ತೀನಿ, ಒಂದ್ ನಿಮಿಷ ಅಣ್ಣ, ಕೇಳ್ಬೇಕಣ್ಣ ಅವ್ರನ್ನ. ಶಿವಲಿಂಗೇಗೌಡ್ರೆ ಕೊಟ್ಟಿಲ್ಲ, ಏನ್ ಗೊತ್ತಿಲ್ಲ, ₹1 ಕೊಟ್ಟಿಲ್ಲ. ಒಬ್ಬ ಬಡವರಿಗೆ ₹100 ಕೊಟ್ಟಿಲ್ಲ. ಸುರೇಶ್ ಅವ್ರೆ 1 ಕೆಜಿ ಅಕ್ಕಿ ಕೊಟ್ಟಿಲ್ಲ, ₹1 ಕೊಟ್ಟಿಲ್ಲ. ಸುರೇಶ್ ₹1 ಕೊಟ್ಟಿಲ್ಲ. ಏನೋ ಹೆಣ್ಣುಗಳು, ಏನು ನಿಮ್ ಯೋಗ್ಯತೆ? ಆಯ್ತಪ್ಪ. ಮಹಿಳಾ ಮಂತ್ರಿ ಏನೋ ತಪ್ಪಾಯ್ತು, ಅಧಿಕಾರಿಗಳು ತಪ್ಪಾಯ್ತು ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಆಯ್ತು ವಿಷಾದ ವ್ಯಕ್ತಪಡಿಸ್ಕೊಂಡು ಮಹಿಳಾ ಶಕ್ತಿ ಮತ್ತೆ ನೋಡುವ ಏನಂತ ಹೇಳಿ ಗೊತ್ತಾಗಿಲ್ಲ ಅಂದ್ರೂ ಯಾಕೆ ಅವ್ರೆ ₹91 ಐತೆ, ಏನ್ ಮಾತಾಡ್ತೀರಾ? ರವಿ ಕೂತ್ಕೊಳ್ಳಿ ಅಲ್ಲಿ. ರವಿ ಅವ್ರೆ ಕೂತ್ಕೊಳ್ಳಿ. ನಿಂತ್ಕೊಂಡು ಅಲ್ಲಿ ನೋಡ್ತೀರಿ, ಯಾರನ್ನು ನೋಡುದು ನೀವು? ಅಧ್ಯಕ್ಷೆ, ಕೂತ್ಕೊಳ್ಳಿ. ಅಧ್ಯಕ್ಷೆ